ಹೆಸರು ಬೈರಂಡಳ್ಳಿ ನಾಗೇಶ್ ಅಂತ. ಈ ದಿನ ಅರಣ್ಯ ಇಲಾಖೆಯ ಮಹೇಶ್ ಎಂಬ ಭ್ರಷ್ಟ ಅಧಿಕಾರಿ ವಿರುದ್ಧ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ. ಕನಿಷ್ಠ 100 ಕೋಟಿ ಹಗರಣ ಇದೆ. ರೈತರಿಗೆ ಸ್ಕ್ಯಾಮ್ಗಳು ಅಂತೇಳಿ ಒಂದು ಸ್ಕೀಮ್ ಕೂಡ ಮಾಡಿಲ್ಲ. ಆಮೇಲೆ ಹೊರಗುತ್ತಿಗೆಯಲ್ಲಿ ಒಬ್ಬ ವಾಹನ ಚಾಲಕನಾಗಿ ತಗೊಳ್ತಾರೆ, ರಘುನಾಥ್ ರೆಡ್ಡಿ ಅಂತ. ಅವನು ಮನೆ ಕೆಲಸಕ್ಕೆ ಇಟ್ಕೊತಾರೆ, ಇಲ್ಲಿ ಕೆಲಸನೇ ಮಾಡಿಸಲ್ಲ, ಸ್ವಂತಕ್ಕೆ ಬೆಳೆಸ್ಕೊಂಡು ಇದು ಮಾಡ್ತಾರೆ. ಅಕ್ರಮವಾಗಿ ಒಂದಲ್ಲ ಅನೇಕ ಈ ಇಲಾಖೆಯಲ್ಲಿ ಟೆಂಡರ್ಗಳು ಸುತ್ತಳತೆ KTP ಕಾಯ್ದೆ ನಿಯಮಗಳು ಗಾಳಿಗೆ ತೂರ್ತಾರೆ. ಆಮೇಲೆ ಸರಿನಾ ಲಿಕ್ಕರ್ ಸೆಕ್ಯುಲರ್ ಉಪ ಅರಣ್ಯ ಸುಮ್ಕಳಿ ದೇವನಹಳ್ಳಿ ಪ್ರಾದೇಶಿಕ ಮತ್ತು ಬೆಂಗಳೂರು ಬೃಹತ್ ಮಹಾನಗರ ನಿರ್ಮಿಸಿ ಯಾವುದೇ ಅಕ್ರಮ ಗುತ್ತಿಗೆದಾರ ತಮ್ಮ ತಂದೆ ಸಂಬಂಧಿಕರ ಆಪ್ತ ಹೆಸರಿನ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾಯಿಸಿಕೊಂಡು ಬೆಂಗಳೂರು ಮತ್ತು ತುಮಕೂರು ಇತರ ಊರುಗಳ ಕೋಟ್ಯಾಂತರ ಬೆಳೆ ಬಾಳುವ ಜಮೀನುಗಳು ಮತ್ತು ವಾಣಿಜ್ಯ ಕಟ್ಟಡ ಖರೀದಿ ಮಾಡಿರುವ ಸಂಬಂಧ ಅರಣ್ಯ ಗುತ್ತಿಗೆ ಕಾದಿದ್ದ ವಹಿವಾಟಿನ ಸಮಯ ತನಿಖೆ ಆಗಬೇಕು. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ಶ್ರೀಮತಿ ಸರಿನಾ ಉಪ ಅರಣ್ಯ ಸಂರಕ್ಷಣಾ ಕೋಲಾರ ಮಹೇಶ್ ಮತ್ತು ಸಹಾಯ ಸಂರಕ್ಷಣಾ ಮತ್ತು ಅರಣ್ಯ ಬೆಂಗಳೂರು ವೃತ್ತ ಕೇಂದ್ರ ಸರ್ಕಾರ ಯೋಜನೆಯಾದ ನಗರ ಕಾಮಗಾರಿಗಳನ್ನು ಕೋಲಾರ ಮತ್ತು ಬಂಗಾರಪೇಟೆ ವಲಯದಲ್ಲಿ ಕೇಂದ್ರ ಸರ್ಕಾರ ಮಾನದಂಡ ಆಧಾರ ನಗರ ವ್ಯಾಪ್ತಿಯ ನಿರ್ಮಾಣ ಮಾಡಬೇಕಾದ ಕಾಮಗಾರಿಗಳನ್ನು ನಗರ ವಲಯದಲ್ಲಿ ವ್ಯಾಪ್ತಿ ಮಾಡಬೇಕಾದ ವಲಯದ ಮಡೇರಹಳ್ಳಿ ಸಸ್ಯ ಕ್ಷೇತ್ರ ನಿಯಮ ಮತ್ತು ಮಾನದಂಡ ಉಲ್ಲಂಘಿಸಿ ಕಾಮಗಾರಿಗಳನ್ನು ಅಪೂರ್ಣವಾಗಿ ನಿರ್ಮಾಣ ಮಾಡಿ ಸರ್ಕಾರದ ಬೊಕ್ಕದ ನಷ್ಟ ಉಂಟು ಮಾಡುವುದರಲ್ಲಿ ಸರ್ಕಾರದ ಅನುದಾನವನ್ನು ಲಪಟಾಯಿಸಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿರುವ ಬಗ್ಗೆ ಕೇಂದ್ರ ಸರ್ಕಾರದ COC ವತಿಯಿಂದ ಸಮಗ್ರ ತನಿಖೆ ಆಗಬೇಕು. ಈಗಲೇ ಜಿಲ್ಲಾಧಿಕಾರಿಗಳು ಹಾಗೂ ಸರ್ಕಾರ ಎಚ್ಚೆತ್ತುಕೊಂಡು ಲೋಕಾಯುಕ್ತ ತನಿಖೆ ಆಗಬೇಕು. ಆಮೇಲೆ SIT ತನಿಖೆ ಮಾಡಿ ಇದನ್ನು ಪೂರ್ತಿ ಎಲ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ವಿ. ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ರೆ, ಇಲ್ಲವಾದಲ್ಲಿ 15 ದಿನ ಒಳಗಡೆ ನಮಗೆ ರಿಪೋರ್ಟ್ ಕೊಡಲಿಲ್ಲ ಅಂದರೆ ನಾವು ಇಲ್ಲೇ ಉಗ್ರ ಹೋರಾಟವನ್ನು ಪ್ರತಿಭಟನೆ ಹಮ್ಮಿಕೊಂಡು 2,000 ಜನ ಕನಿಷ್ಠ ಜಿಲ್ಲೆಯಿಂದ ಸೇರಿಕೊಂಡು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ನೋಡ್ರಿ, ಇಲ್ಲೆಲ್ಲ ಲಪ್ಟಾಯಿಸ್ಕೊಂಡು ಹೋಗಿ ಎಲ್ಲ ಪೂರ್ತಿ ನಾವೆಲ್ಲ ಹಕ್ಕು ಮಾಹಿತಿ ಕೂಡ ಹಾಕಿದಿರಿ, ಇದುವರೆಗೂ ಒಂದು ಹಕ್ಕು ಮಾಹಿತಿ ಕೊಟ್ಟಿಲ್ಲ. ಅವ್ರು ಪೂರ್ತಿ ಎಲ್ಲ ಕೊಟ್ಟಿದ್ದೀರಿ. ಈಗ ತನಿಖೆ ಹಾಕಿ ನಮ್ಗೆ ರಿಪೋರ್ಟ್ ಕೊಟ್ಟ ಮೇಲೆ ಗೊತ್ತಾಗುತ್ತೆ. ಎಲ್ಲ ರಿಪೋರ್ಟ್ ಕೊಟ್ಟ ಮೇಲೆ ನಾವು ನಿಮ್ಗೆ ಒಚ್ಕೊಡ್ತೀರಿ. ನಮಸ್ಕಾರ, ನನ್ನ ಹೆಸರು ಸಂಗೊಂಡಳ್ಳಿ ಪಿಳ್ಳಪ್ಪ ಅಂತ, ಬಹುಜನ ಸಮೈಕ್ಯ ಸಮಿತಿಯ ಅಧ್ಯಕ್ಷರು. ಇಲ್ಲೇನು ಅರಣ್ಯ ಅಧಿಕಾರಿಗಳು ಭ್ರಷ್ಟ ರೀತಿ ನಡ್ಕೊಳ್ತಾ ಇದ್ದಾರೆ, ಭ್ರಷ್ಟ ನಡೆದಿದೆ. ಅವ್ರನ್ನ ಕೂಡಲೇ ತನಿಖೆ ಆಗಬೇಕು ಸಮಗ್ರವಾಗಿ. ಅವರನ್ನು ನಾವು DC ಅವರಿಗೆ ಮನವಿ ಕೊಟ್ಟಿದ್ದೀರಿ ಈಗಾಗಲೇ. ಅದನ್ನು ಸಮಗ್ರವಾಗಿ ತನಿಖೆ ಮಾಡಿ 15 ದಿವಸ ಒಳಗೆ ನಮಗೆ ತಿಳಿಸ್ಬೇಕು ಮಾಹಿತಿ. ತಿಳಿಸಿಲ್ಲ ಅಂತ 15 ದಿವಸ ಒಳಗೆ ನಮಗೆ ಮಾಹಿತಿ ತಿಳಿದಿಲ್ಲ ಅಂದರೆ ನಾವು ಉಗ್ರವಾಗಿ ಇಲ್ಲಿ 2,000 ಜನ ಸೇರಿಸಿ ಹೋರಾಟ ಮಾಡ್ತೀವಿ. ಭ್ರಷ್ಟ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳಿದ್ದಾರಲ್ಲ ಅವ್ರ ಮೇಲೆ, ಮಹೇಶ್ ಅವರು, ಸರಿನಾ ಅವ್ರ ತಂಡ ಏನಿದೆ ಭ್ರಷ್ಟ ಅಧಿಕಾರಿಗಳ ಮೇಲೆ ಹೋರಾಟ ಮಾಡ್ತೀರಿ ಇಲ್ಲೇ ಜಿಲ್ಲಾಧಿಕಾರಿಗಳ ಮುಂದೆ.